ಇರಾನ್ ಅಮೆರಿಕ ಸಂಧಾನ ವಿಫಲವಾಯಿತು. ಪಾಕ್ಗೆ ದೊಡ್ಡ ಶೇಪ್ ಔಟ್ ಆಗಿದೆ. ನಿಮ್ಮ ಮಾತು ಕೇಳಲ್ಲ ಎಂದ ಇರಾನ್, ಪಾಕ್ಗೆ ಮುಖಭಂಗ. ಇರಾನ್ ಅಮೆರಿಕ ಸಂಧಾನ ವಿಫಲ, ಪಾಕ್ಗೆ ಶೇಪ್ ಔಟ್. ನಿಮ್ಮ ಮಾತು ಕೇಳಲ್ಲ ಎಂದ ಇರಾನ್, ಪಾಕ್ಗೆ ಮುಖಭಂಗ. ಪಾಕ್ನಲ್ಲಿ ನಡೆಯುತ್ತಿದ್ದ ಶಾಂತಿ ಮಾತುಕತೆ ವಿಫಲವಾಗಿದೆ. ಯುದ್ಧದ ವೇಳೆ ಶಾಂತಿ ದೂತನಂತೆ ಪಾಕಿಸ್ತಾನ ಪೋಸ್ ಕೊಡ್ತು. ಪಾಕಿಸ್ತಾನದ ಮಾತು ಕೇಳಿ ಯುದ್ಧ ನಿಲ್ಲಿಸಿದ್ದ ಅಮೆರಿಕ. ಷರತ್ತಿನ ಬಗ್ಗೆ ಉಭಯ ದೇಶಗಳ ಮಧ್ಯೆ ಮೂಡದ ಒಮ್ಮತ್ತು. ಸುದೀರ್ಘ ಮಾತುಕತೆ ನಡೆದ್ರು ಮುರಿದು ಬಿದ್ದ ಒಪ್ಪಂದ. ಅಮೆರಿಕದ ಷರತ್ತುಗಳಿಗೆ ಇರಾನ್ ಒಪ್ಪಿಗೆಯನ್ನ ಸೂಚಿಸಲಿಲ್ಲ. ತರಾತುರಿಯಲ್ಲಿ ಮಾತುಕತೆಗೆ ಮುಂದಾಗಿತ್ತು. ಬಟ್ ಇಲ್ಲಿ ಸಂಧಾನ ವಿಫಲವಾಯಿತು. ಮಾತುಕತೆ ವಿಫಲ ಹಿನ್ನೆಲೆ ಪಾಕಿಸ್ತಾನಕ್ಕೆ ತೀವ್ರ ಮುಖಭಂಗ ಆಗಿದೆ. ಸಂಧಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಸೌದಿ ಅರೇಬಿಯಾ ಸಹಿತ ಟರ್ಕಿ ಸಹಿತ ಪ್ರಯತ್ನವನ್ನ ಮಾಡಿತ್ತು. ಅದರಲ್ಲಿ ಪಾಕಿಸ್ತಾನ ಮುನ್ನೆಲೆಗೆ ಬಂದು ನಾವು ಸಂಧಾನ ಮಾಡಿಸ್ಬಿಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಮಧ್ಯ ಪ್ರವೇಶ ಮಾಡುತ್ತೆ. ಬಟ್ ಇಲ್ಲಿ ಭಾರಿ ದೊಡ್ಡ ಮುಖಭಂಗ. ಯಾಕಂದ್ರೆ ಈ ಹಿಂದೆ ಯಾಕೆ ಸೌದಿ ಅರೇಬಿಯಾ ಟರ್ಕಿ ಎಲ್ಲ ಇದರಿಂದ ಹಿಂದೆ ಸರಿದ್ರು, ಈಜಿಪ್ಟ್ ದೇಶ ಸಹಿತ ಇಲ್ಲಿ ಮುಂದೆ ಬಂದಿತ್ತು ಸಂಧಾನಕ್ಕೋಸ್ಕರ ಸಂಧಾನ ಮಾಡಿಸ್ಬೇಕು, ಶಾಂತಿ ಸಭೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಆದರೆ ಇರಾನ್ನಲ್ಲಿ ಇರುವಂಥ ಒಪ್ಪಂದಗಳ ಲಿಸ್ಟನ್ನು ನೋಡಿ, ಷರತ್ತುಗಳೇನಿತ್ತು ಆ ಲಿಸ್ಟನ್ನು ನೋಡಿ ಈ ಎಲ್ಲ ದೇಶಗಳು ಹಿಂದಕ್ಕೆ ಕಾಲಿಡ್ತವೆ. ಸೌದಿ ಅರೇಬಿಯಾ ಸಹಿತ ಹಿಂದಕ್ಕೆ ಹೋಗುತ್ತೆ, ಟರ್ಕಿ ಸಹಿತ ಹಿಂದಕ್ಕೆ ಹೋಗುತ್ತೆ, ಅದರಲ್ಲಿ ಈಜಿಪ್ಟ್ ಸಹಿತ ಹಿಂದಕ್ಕೆ ಕಾಲಿಡುತ್ತೆ. ಈ ಒಪ್ಪಂದಗಳ ಲಿಸ್ಟನ್ನು ನೋಡಿ, ಷರತ್ತುಗಳ ಲಿಸ್ಟನ್ನು ನೋಡಿ. ಯಾಕಂದರೆ ಯಾರು ಒಪ್ಕೊಳ್ತಾರೆ, ಯಾವ ದೇಶನೂ ಇದಕ್ಕೆ ಒಪ್ಕೊಳ್ಳೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅರ್ಥೈಸ್ಕೊಂಡು ಹಿಂದಕ್ಕೆ ಸರಿತಾವೆ. ಆದರೆ ಪಾಕಿಸ್ತಾನ ಮಾತ್ರ ನಾವು ಸಂಧಾನ ಮಾಡಿಸ್ಬಿಡ್ತೀವಿ ಅನ್ನುವಂಥ ರೀತಿಯಲ್ಲಿ ಮುಂದೆ ಬರುತ್ತೆ. ಆದರೆ ಇಲ್ಲಿ ಭಾರಿ ದೊಡ್ಡ ಮುಖಭಂಗ ಆಗಿರುವಂಥದ್ದು. ಯಾಕಂದ್ರೆ ಅಲ್ಲಿ ಇರುವಂಥ ಒಪ್ಪಂದಗಳ ಲಿಸ್ಟನ್ನು, ಷರತ್ತುಗಳ ಲಿಸ್ಟನ್ನು ನೋಡಿದ್ರೆ ಯಾವ ದೇಶವೂ ಸಹಿತ ಅದಕ್ಕೆ ಒಪ್ಕೊಳ್ಳಲ್ಲ. ತಾವಾಗಿಯೇ ಹಾಳು ಮಾಡಿರುವಂಥದ್ದು ಅಮೆರಿಕ. ಆ ದೇಶದಲ್ಲಿರುವಂಥ ಬಿಲ್ಡಿಂಗ್ಗಳನ್ನು, ಕೈಗಾರಿಕಾ ಘಟಕಗಳನ್ನು ಎಲ್ಲವನ್ನ ಸಹಿತ ಸರ್ವನಾಶ ಮಾಡಿರುವಂಥದ್ದು. ಮತ್ತೆ ವಾಪಸ್ ಅದೇ ನಿರ್ಮಿಸಿ ಕೊಡಬೇಕಾ, ಅದೇ ಕಟ್ಟಿಕೊಡುತ್ತಾ? ಇನ್ನು ಅದ್ರ ಜೊತೆಗೆ ಮೇನ್ ಆಗಿ ಯುದ್ಧ ಆರಂಭವಾಗಿದ್ದು ಯಾವ ಕಾರಣಕ್ಕೆ? ನ್ಯೂಕ್ಲಿಯರ್ ತಯಾರಿಕೆಯನ್ನ ಇವರು ಸಂಪೂರ್ಣವಾಗಿ ನಿಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಆದರೆ ಇರಾನ್ ಹೇಳುತ್ತೆ ಅದು ನಮ್ಮ ದೇಶದ ಸಬಲೀಕರಣ, ಅದನ್ನು ನಾವು ಯಾವತ್ತೂ ಸಹಿತ ನಿಲ್ಲಿಸಲ್ಲ, ಅದಕ್ಕೆ ಯಾರು ಪ್ರಶ್ನೆ ಮಾಡಕೂಡ್ದು, ಅಮೆರಿಕ ಇದ್ರ ಬಗ್ಗೆ ತಗಾದೆ ತೆಗಿಬಾರ್ದು, ಇನ್ನು ಮುಂದೆ ಯುದ್ಧ ಅಂತ ನಮ್ಮ ಜೊತೆಗೆ ಬರಬಾರ್ದು. ಇವೆಲ್ಲವೂ ಕೂಡ ಷರತ್ತುಗಳು. ಇದನ್ನ ಒಪ್ಕೊಳ್ಳೋಕ್ಕಾಗುತ್ತಾ? ಅಮೆರಿಕ ಯುದ್ಧ ಆರಂಭ ಮಾಡಿದ್ದೇ ಆ ಒಂದು ಕಾರಣದಿಂದಾಗಿ, ನ್ಯೂಕ್ಲಿಯರ್ ಅನ್ನ ಇವರು ಸಂಪೂರ್ಣವಾಗಿ ಬಂದ್ ಮಾಡಬೇಕು ಅಂತ. ಇನ್ನು ಅದ್ರ ಜೊತೆಗೆ ಹಾರ್ಮುಜ್ ಜಲಸಂಧಿಯಲ್ಲಿ ನೋಡಿ, ಪ್ರಪಂಚದಾದ್ಯಂತ, ಜಗತ್ತಿನಾದ್ಯಂತ ಅಲ್ಲಿ ಎಲ್ಲ ದೇಶಗಳಿಗೂ ಸಹಿತ ಟ್ರಾನ್ಸ್ಪೋರ್ಟ್ ಆಗುವಂಥದ್ದು 22% ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಅದನ್ನ ಸಹಿತ ಸಂಪೂರ್ಣವಾಗಿ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ತೀವಿ ಅಂತ ಇರಾನ್ ಹೇಳುತ್ತೆ. ಇದಕ್ಕೂ ಸಹಿತ ಅಮೆರಿಕ ಒಪ್ಕೊಂಡು ಬಿಡ್ಬೇಕಾ? ಈ ರೀತಿಯಾದಂಥ ಕಂಡೀಷನ್ಸ್ಗಳು, ಇದನ್ನ ಯಾರು ಸಹಿತ ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಒಂದು ವೇಳೆ ಒಪ್ಕೊಂಡ್ರೆ ಆ ದೇಶಕ್ಕೆ ಮುಂದೆ ದೊಡ್ಡ ಮಟ್ಟದ ಪರಿಣಾಮ ಬೀರುತ್ತೆ. ತಮ್ಮ ಸೇಫ್ಟಿಯನ್ನು ಸಹಿತ ನೋಡ್ಕೊಳ್ಬೇಕಲ್ವಾ? ಹಾಗಾಗಿ ಇಲ್ಲಿ ಸಂಧಾನ ಆಗಲಿಲ್ಲ, ಶಾಂತಿ ಸಭೆ ವಿಫಲವಾಯಿತು. ಇದರಿಂದ ಪಾಕಿಸ್ತಾನಕ್ಕೆ ದೊಡ್ಡ ಮುಖಭಂಗ. ಆದರೆ ಪಾಕಿಸ್ತಾನದ ಮಾತನ್ನ ನಂಬಿಕೊಂಡು ಅಮೆರಿಕ, ಡೊನಾಲ್ಡ್ ಟ್ರಂಪ್ ಇದಕ್ಕೆ ಮುಂದೆ ಹಾಕ್ತಾರೆ. ಇರಾನ್ ಸಹಿತ ಇಲ್ಲಿ ಒಪ್ಪಿಗೆಯನ್ನ ಸೂಚಿಸಿಲ್ಲ. ಯಾಕಂದ್ರೆ ಅಮೆರಿಕ ಅದಕ್ಕೆ ಒಪ್ಕೊಂಡಿಲ್ಲ. ಆ ಷರತ್ತುಗಳಿಗೆ ಅಮೆರಿಕ ಅದಕ್ಕೆ ಮತ್ತೊಂದು ಷರತ್ತನ್ನ ಹಾಕುತ್ತೆ. ಇದಕ್ಕೆ ಇರಾನ್ ಒಪ್ಕೊಳ್ಳೋದಿಲ್ಲ. ಇದರಿಂದ ಪಾಕಿಸ್ತಾನಕ್ಕೆ ದೊಡ್ಡ ಮುಖಭಂಗ. ಸಂಧಾನ ಸಭೆಯಲ್ಲಿ ಏನು ಮಧ್ಯಸ್ಥಿಕೆಯನ್ನು ವಹಿಸಿತ್ತೋ ಅದು ವಿಫಲವಾಗಿದೆ ಅನ್ನುವಂಥ ಕಾರಣದಿಂದಾಗಿ ಒಂದು ರೀತಿಯಲ್ಲಿ ಶೇಪ್ ಔಟ್ ಆಗಿದೆ ಪಾಕಿಸ್ತಾನಕ್ಕೆ.